ವಯನಾಡಲ್ಲಿ ಮರಣ ಮಳೆಯಾಗಿದೆ. 3 ಗುಡ್ಡಗಳು ಒಡೆದು ಅಲ್ಲಿ ನೀರು ಭೋರ್ಗರೆದಿದೆ. ಕೆಸರು ಮಿಶ್ರಿತ ನೀರು ಬಂದಿರೋದ್ರಿಂದ ಸಾಕಷ್ಟು ಜೀವಕ್ಕೆ ಹಾನಿಯಾಗಿದೆ. 143ಕ್ಕೂ ಹೆಚ್ಚು ಶವಗಳು ಇದುವರೆಗೂ ಪತ್ತೆಯಾಗಿದೆ. ಇನ್ನು ಸಾಕಷ್ಟು ಜನರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ರವಿ ಅವರ ಜೊತೆ ನಿರಾಶ್ರಿತರ ಕೇಂದ್ರದಲ್ಲಿ ಇರುವಂತಹ ವ್ಯಕ್ತಿಯೊಬ್ಬರು ಮಾತಾಡ್ತಾ ಇದ್ರು. ತಮ್ಮದೇ ಕುಟುಂಬಸ್ಥರು 40 ಮನೆಗಳಲ್ಲಿ ವಾಸವಿದ್ರಂತೆ. ಅದರಲ್ಲಿ 15 ಮನೆಯಲ್ಲಿದ್ದಂತಹ ಜನ ಕೂಡ ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಅಳಲನ್ನ ಅವರು ತೋಡಿಕೊಳ್ತಾ ಇದ್ರು. ಎಲ್ಲವೂ ಕೂಡ ಸರ್ವನಾಶವಾಗಿದೆ. ಅಲ್ಲಿ ಮನೆಗಳಿದ್ವು, ಅಲ್ಲಿ ಶಾಲೆ ಇತ್ತು, ಅಲ್ಲಿ ಹೋಟೆಲ್ ಇತ್ತು, ಅಲ್ಲಿ ಅಂಗಡಿಗಳನ್ನ ಮಾಡ್ಕೊಂಡಿದ್ರು. ಎಲ್ಲವೂ ಕೂಡ ಈಗ ನಿರ್ನಾಮ ಆಗ್ಬಿಟ್ಟಿದೆ ಅಂತ. ಇನ್ನು ಭೂಕುಸಿತದಲ್ಲಿ ಕರ್ನಾಟಕದ 10 ಜನ ನಾಪತ್ತೆಯಾಗಿದ್ದಾರೆ. ಅವ್ರು ಯಾರ್ಯಾರು ಅಂತ ನೋಡೋದಾದ್ರೆ ಗುರುಮಲ್ಲನ್, ಸಾವಿತ್ರಿ, ಸಬಿತಾ, ಶಿವಣ್ಣನ್, ಅಣ್ಣಪ್ಪನ್, ಅಶ್ವಿನ್, ಜೀತು, ದಿವ್ಯಾ, ರತ್ನ ಹಾಗೂ ಸ್ವಾಮಿ ಶೆಟ್ಟಿ ಅನ್ನೋರು ನಾಪತ್ತೆಯಾಗಿದ್ದಾರೆ. ಈ ಬಗ್ಗೆ ಸ್ಥಳದಲ್ಲೇ ಇದ್ದು ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹ ಮಾಡೋ ಕೆಲಸ ಆಗ್ತಾ ಇದೆ. ಗುಂಡ್ಲುಪೇಟೆ ತಹಶೀಲ್ದಾರ್ ರಮೇಶ್ ಬಾಬು ನೇತೃತ್ವದ ತಂಡ ಸ್ಥಳದಲ್ಲಿದೆ. ನಾಪತ್ತೆಯಾದವರ ಪತ್ತೆಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಇನ್ನು ಕರ್ನಾಟಕದಿಂದ 2 IAS ಅಧಿಕಾರಿಗಳಿಂದ ಅಲ್ಲಿ ನೇಮಿಸಲಾಗಿದೆ. ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ, ಕರ್ನಾಟಕದವರನ್ನ ಪತ್ತೆ ಹಚ್ಚುವಂತಹ ಕಾರ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ 2 IAS ಅಧಿಕಾರಿಗಳು ನೀಡ್ತಾ ಇದ್ದಾರೆ. ರೈಟ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮಂಡ್ಯ ಮೂಲದ ವೃದ್ಧೆ ಹಾಗೂ ಅವರ 5 ವರ್ಷದ ಮೊಮ್ಮಗ ನಾಪತ್ತೆಯಾಗಿದ್ದಾರೆ. ಅವರ ಹುಡುಕಾಟವನ್ನ ಸದ್ಯಕ್ಕೆ ನಡೆಸಲಾಗ್ತಾ ಇದೆ. ಆ ಕುಟುಂಬದಲ್ಲಿ 5 ಜನ ವಾಸವಿದ್ರಂತೆ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ದೊಡ್ಡ ಶಬ್ದದೊಂದಿಗೆ ನೀರು ಹರಿಯೋದಕ್ಕೆ ಶುರುವಾಯ್ತಂತೆ. ಬರ್ತಾ 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 ಆ ನೀರಿನ ರಭಸ ಹೆಚ್ಚಾಯಿತು. ಮನೆಯೆಲ್ಲ ಕೊಚ್ಚಿ ಹೋಯ್ತು. ಆ ಮೊಮ್ಮಗನನ್ನ ಉಳಿಸೋದಕ್ಕೆ ಈ ವೃದ್ಧೆ ಲೀಲಾವತಿ ಅವರು ತೆರಳಿದ್ರಂತೆ. ಲೀಲಾವತಿ ಹಾಗೂ 5 ವರ್ಷದ ಪುಟ್ಟ ಕಂದಮ್ಮ ನಿಹಾಲ್ ಇಬ್ರು ಕೂಡ ಸದ್ಯಕ್ಕೆ ನಾಪತ್ತೆಯಾಗಿದ್ದಾರೆ. ಅವರು ಕೊಚ್ಚಿ ಹೋಗಿದ್ದಾರೆ. ಇನ್ನು 3 ಜನ ಕುಟುಂಬಸ್ಥರೇನು ಉಳಿದಿದ್ದಾರಲ್ಲ, ಅವ್ರನ್ನ ಕೇರಳದ ಮಿಮ್ಸ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಅವ್ರನ್ನ ತೀವ್ರ ನಿಗಾ ಘಟಕದಲ್ಲಿ ಇರಿಸಲಾಗಿದೆ. ಯಾಕಂದ್ರೆ ಕೆಸರು ಮಿಶ್ರಿತ ನೀರು ಅವರ ದೇಹವನ್ನ ಹೊಕ್ಕಿದೆ. ಆದ್ರೂ ಕೂಡ ಅವರು ಸಂಕಟವನ್ನ ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಕೊಚ್ಚಿ ಹೋಗಿರುವ ಲೀಲಾವತಿ ಹಾಗೂ ನಿಹಾಲ್ ಅವರು ಬದುಕಿ ಬರಲಿ ಅನ್ನುವಂತಹ ಆಶಾಭಾವನೆಯೊಂದಿಗೆ ಆತಂಕದಲ್ಲೇ ಪ್ರತಿ ಕ್ಷಣವನ್ನ ದೂಡುವಂತಹ ಪರಿಸ್ಥಿತಿ ಅವರಿಗೆ ನಿರ್ಮಾಣ ಆಗಿದೆ. ಇದು ಕೇವಲ ಲೀಲಾವತಿಯವರ ಕುಟುಂಬಸ್ಥರ ಕಥೆ ಮಾತ್ರವಲ್ಲ, ಸಾಕಷ್ಟು ಜನರ ವ್ಯಥೆ ಕೂಡ ಇದೇ ಆಗಿದೆ. ಸಾಕಷ್ಟು ಜನ ಇಡೀ ಕುಟುಂಬಸ್ಥರನ್ನ ಕಳೆದುಕೊಂಡಿದ್ದಾರೆ. ಇಡೀ ಕುಟುಂಬವೇ ರಾತ್ರಿ ಮಲಗಿದಂತಹ ಸಂದರ್ಭದಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಅವರು ಎಲ್ಲಿದ್ದಾರೆ ಅನ್ನೋ ಪತ್ತೆ ಆಗ್ತಾ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.